ಜಲಮಂಡಳಿಯ ನಿರ್ಲಕ್ಷ್ಯದಿಂದ ಬಾಲಕ ಬಲಿಯಾಗಿದ್ದಾನೆ. ಇದಕ್ಕೆ ನೇರ ಹೊಣೆ ಜಲಮಂಡಳಿಯ ಹೊರತು ಬೇರೆ ಯಾರು ಕೂಡ ಅಲ್ಲ. ಈಗಾಗಲೇ ಈಗ ಚೇಂಬರ್ ಅನ್ನ ಮಾಡಿದ್ರು, ಆ ಚೇಂಬರ್ ಅನ್ನ ಮುಚ್ಚಿರಲಿಲ್ಲ ಅನ್ನುವಂಥ ವಿಚಾರ. ಆದರೆ ಮುಚ್ಚಿದ್ದಿದ್ರೆ ಬಹುಶಃ ಈ ದುರಂತ ನಡೀತಾ ಇರಲಿಲ್ಲ. ಜಲಮಂಡಳಿಯ ಎಡವಟ್ಟಿಗೆ ಬಾಲಕ ಬಲಿಯಾಗಿದ್ದಾನೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚೇಂಬರ್ ಮಾಡಿದ್ರು, ಇವತ್ತು ನಿನ್ನೆ ಮಾಡಿರುವಂಥ ಚೇಂಬರ್ ಅಲ್ಲ, ಬಹಳ ದಿನಗಳಾಯ್ತು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ ಪ್ರೀತಮ್ ಮನೆಯಲ್ಲಿದ್ದ 3 ದಿನದ ಹಿಂದೆ ಇದೇ ಚೇಂಬರ್ ಪಕ್ಕದಲ್ಲಿ ಹೋಗಿದ್ದಾನೆ. ಅದ್ಯಾವ ಗಳಿಗೆಯಲ್ಲಿ ಬಿದ್ದನೋ ಗೊತ್ತಿಲ್ಲ, ಅದೇನಾಯ್ತೋ ಗೊತ್ತಿಲ್ಲ. ಆದರೆ 3 ದಿನದ ನಂತರದಲ್ಲಿ ಶವವಾಗಿ ಪತ್ತೆಯಾಗಿರೋದು. ಒಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆಯಲ್ಲಿ ಈ ಸಾವಿಗೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ, ನೋವು ಎಲ್ಲವೂ ಕೂಡ ಕಾಡ್ತಾ ಇದೆ. ಬಾಳಿ ಬದುಕಬೇಕಾಗಿದ್ದಂಥ ಜೀವ ಬಲಿಯಾಯ್ತಲ್ಲ, ಯಾರ್ದೋ ತಪ್ಪಿಗೆ, ಯಾರ್ದೋ ನಿರ್ಲಕ್ಷ್ಯಕ್ಕೆ ಸಣ್ಣ ಮಗು ಬಲಿಯಾಯ್ತಲ್ಲ ಅನ್ನುವಂಥ ಪ್ರಶ್ನೆಗಳೀಗ ಕಾಡ್ತಾ ಇರೋದು. 3 ದಿನಗಳ ಹಿಂದೆ ಆತ ಹೋಗಿದ್ದ, ಆ ನಂತರದಲ್ಲಿ ಪತ್ತೆಯಾಗಿರ್ಲಿಲ್ಲ. ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ಮನೆಯವರು ಕೂಡ ಹುಡುಕಾಟ ನಡೆಸ್ತಾ ಇದ್ರು. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಿಸಿದ್ರು, ಆದ್ರೆ ಆತ ಪತ್ತೆಯಾಗಿಲ್ಲ. ಕೊನೆಗೆ ಪತ್ತೆಯಾಗಿರೋದು ಇದೇ ಚೇಂಬರ್ನಲ್ಲಿ. ಆ ಚೇಂಬರ್ಗೆ ಯಾವುದೇ ರೀತಿಯ ಮುಚ್ಚಳ ಆಗಲಿ, ಹೊದಿಕೆ ಆಗಲಿ ಏನು ಕೂಡ ಮಾಡಿರಲ್ಲ. ಈ ಬೇಜವಾಬ್ದಾರಿ BWSSB ದಲ್ಲದೆ ಮತ್ತಾರ್ದು ಕೂಡ ಅಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಜೊತೆಗೆ ಅಲ್ಲಿ ಯಾವುದೇ ಬೀದಿ ದೀಪದ ವ್ಯವಸ್ಥೆಗಳಾಗ್ಲಿ ಏನೂ ಇರಲಿಲ್ಲ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಯ್ಯೋ, 5 ದಿನ ಆಯ್ತು ಸರ್. 5 ದಿನದಿಂದನೂ ಹಸಿ ಹುಡುಕಿಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದಾರೆ, ಒಬ್ರು ಒಂದು ಮಾಹಿತಿ ನಿದ್ದೆ ಮಾಡಿಲ್ಲ ಕಡೆಯ, ಹೊಟ್ಟೆ ಎಣ್ಣೆ ತಿಂದಿಲ್ಲ. ಎಡವಾಗಿ ಸಿಕ್ತಲ್ಲ, ಎಡವಾಗಿ ಸಿಕ್ಕೋದಲ್ಲ ಇವತ್ತಿಗೆ. ಜಲಮಂಡಳಿಯ ನಿರ್ಲಕ್ಷ್ಯದಿಂದ ಬಾಲಕ ಬಲಿಯಾಗಿದ್ದಾನೆ. ಇದಕ್ಕೆ ನೇರ ಹೊಣೆ ಜಲಮಂಡಳಿಯ ಹೊರತು ಬೇರೆ ಯಾರು ಕೂಡ ಅಲ್ಲ. ಈಗಾಗಲೇ ಈಗ ಚೇಂಬರ್ ಅನ್ನ ಮಾಡಿದ್ರು, ಆ ಚೇಂಬರ್ ಅನ್ನ ಮುಚ್ಚಿರಲಿಲ್ಲ ಅನ್ನುವಂಥ ವಿಚಾರ. ಆದರೆ ಮುಚ್ಚಿದ್ದಿದ್ರೆ ಬಹುಶಃ ಈ ದುರಂತ ನಡೀತಾ ಇರಲಿಲ್ಲ. ಜಲಮಂಡಳಿಯ ಎಡವಟ್ಟಿಗೆ ಬಾಲಕ ಬಲಿಯಾಗಿದ್ದಾನೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚೇಂಬರ್ ಮಾಡಿದ್ರು, ಇವತ್ತು ನಿನ್ನೆ ಮಾಡಿರುವಂಥ ಚೇಂಬರ್ ಅಲ್ಲ, ಬಹಳ ದಿನಗಳಾಯ್ತು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ ಪ್ರೀತಮ್ ಮನೆಯಲ್ಲಿದ್ದ 3 ದಿನದ ಹಿಂದೆ ಇದೇ ಚೇಂಬರ್ ಪಕ್ಕದಲ್ಲಿ ಹೋಗಿದ್ದಾನೆ. ಅದ್ಯಾವ ಗಳಿಗೆಯಲ್ಲಿ ಬಿದ್ದನೋ ಗೊತ್ತಿಲ್ಲ, ಅದೇನಾಯ್ತೋ ಗೊತ್ತಿಲ್ಲ. ಆದರೆ 3 ದಿನದ ನಂತರದಲ್ಲಿ ಶವವಾಗಿ ಪತ್ತೆಯಾಗಿರೋದು. ಒಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆಯಲ್ಲಿ ಈ ಸಾವಿಗೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ, ನೋವು ಎಲ್ಲವೂ ಕೂಡ ಕಾಡ್ತಾ ಇದೆ. ಬಾಳಿ ಬದುಕಬೇಕಾಗಿದ್ದಂಥ ಜೀವ ಬಲಿಯಾಯ್ತಲ್ಲ, ಯಾರ್ದೋ ತಪ್ಪಿಗೆ, ಯಾರ್ದೋ ನಿರ್ಲಕ್ಷ್ಯಕ್ಕೆ ಸಣ್ಣ ಮಗು ಬಲಿಯಾಯ್ತಲ್ಲ ಅನ್ನುವಂಥ ಪ್ರಶ್ನೆಗಳೀಗ ಕಾಡ್ತಾ ಇರೋದು. 3 ದಿನಗಳ ಹಿಂದೆ ಆತ ಹೋಗಿದ್ದ, ಆ ನಂತರದಲ್ಲಿ ಪತ್ತೆಯಾಗಿರ್ಲಿಲ್ಲ. ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ಮನೆಯವರು ಕೂಡ ಹುಡುಕಾಟ ನಡೆಸ್ತಾ ಇದ್ರು. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಿಸಿದ್ರು, ಆದ್ರೆ ಆತ ಪತ್ತೆಯಾಗಿಲ್ಲ. ಕೊನೆಗೆ ಪತ್ತೆಯಾಗಿರೋದು ಇದೇ ಚೇಂಬರ್ನಲ್ಲಿ. ಆ ಚೇಂಬರ್ಗೆ ಯಾವುದೇ ರೀತಿಯ ಮುಚ್ಚಳ ಆಗಲಿ, ಹೊದಿಕೆ ಆಗಲಿ ಏನು ಕೂಡ ಮಾಡಿರಲ್ಲ. ಈ ಬೇಜವಾಬ್ದಾರಿ BWSSB ದಲ್ಲದೆ ಮತ್ತಾರ್ದು ಕೂಡ ಅಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಜೊತೆಗೆ ಅಲ್ಲಿ ಯಾವುದೇ ಬೀದಿ ದೀಪದ ವ್ಯವಸ್ಥೆಗಳಾಗ್ಲಿ ಏನೂ ಇರಲಿಲ್ಲ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಯ್ಯೋ, 5 ದಿನ ಆಯ್ತು ಸರ್. 5 ದಿನದಿಂದನೂ ಹಸಿ ಹುಡುಕಿಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದಾರೆ, ಒಬ್ರು ಒಂದು ಮಾಹಿತಿ ನಿದ್ದೆ ಮಾಡಿಲ್ಲ ಕಡೆಯ, ಹೊಟ್ಟೆ ಎಣ್ಣೆ ತಿಂದಿಲ್ಲ. ಎಡವಾಗಿ ಸಿಕ್ತಲ್ಲ, ಎಡವಾಗಿ ಸಿಕ್ಕೋದಲ್ಲ ಇವತ್ತಿಗೆ. ಜಲಮಂಡಳಿಯ ನಿರ್ಲಕ್ಷ್ಯದಿಂದ ಬಾಲಕ ಬಲಿಯಾಗಿದ್ದಾನೆ. ಇದಕ್ಕೆ ನೇರ ಹೊಣೆ ಜಲಮಂಡಳಿಯ ಹೊರತು ಬೇರೆ ಯಾರು ಕೂಡ ಅಲ್ಲ. ಈಗಾಗಲೇ ಈಗ ಚೇಂಬರ್ ಅನ್ನ ಮಾಡಿದ್ರು, ಆ ಚೇಂಬರ್ ಅನ್ನ ಮುಚ್ಚಿರಲಿಲ್ಲ ಅನ್ನುವಂಥ ವಿಚಾರ. ಆದರೆ ಮುಚ್ಚಿದ್ದಿದ್ರೆ ಬಹುಶಃ ಈ ದುರಂತ ನಡೀತಾ ಇರಲಿಲ್ಲ. ಜಲಮಂಡಳಿಯ ಎಡವಟ್ಟಿಗೆ ಬಾಲಕ ಬಲಿಯಾಗಿದ್ದಾನೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚೇಂಬರ್ ಮಾಡಿದ್ರು, ಇವತ್ತು ನಿನ್ನೆ ಮಾಡಿರುವಂಥ ಚೇಂಬರ್ ಅಲ್ಲ, ಬಹಳ ದಿನಗಳಾಯ್ತು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ ಪ್ರೀತಮ್ ಮನೆಯಲ್ಲಿದ್ದ 3 ದಿನದ ಹಿಂದೆ ಇದೇ ಚೇಂಬರ್ ಪಕ್ಕದಲ್ಲಿ ಹೋಗಿದ್ದಾನೆ.
ಅದ್ಯಾವ ಗಳಿಗೆಯಲ್ಲಿ ಬಿದ್ನೋ ಗೊತ್ತಿಲ್ಲ, ಅದೇನಾಯ್ತೋ ಗೊತ್ತಿಲ್ಲ. ಆದ್ರೆ 3 ದಿನದ ನಂತರದಲ್ಲಿ ಶವವಾಗಿ ಪತ್ತೆಯಾಗಿರೋದು. ಒಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆಯಲ್ಲಿ ಈ ಸಾವಿಗೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ, ನೋವು ಎಲ್ಲವೂ ಕೂಡ ಕಾಡ್ತಾ ಇದೆ. ಬಾಳಿ ಬದುಕಬೇಕಾಗಿದ್ದಂತ ಜೀವ ಬಲಿಯಾಯ್ತಲ್ಲ, ಯಾರ್ದೋ ತಪ್ಪಿಗೆ, ಯಾರ್ದೋ ನಿರ್ಲಕ್ಷ್ಯಕ್ಕೆ, ಸಣ್ಣ ಮಗು ಬಲಿಯಾಯ್ತಲ್ಲ ಅನ್ನುವಂತ ಪ್ರಶ್ನೆಗಳೀಗ ಕಾಡ್ತಾ ಇರೋದು. 3 ದಿನಗಳ ಹಿಂದೆ ಆತ ಹೋಗಿದ್ದ, ಆ ನಂತರದಲ್ಲಿ ಪತ್ತೆಯಾಗಿರ್ಲಿಲ್ಲ, ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ಮನೆಯವರು ಕೂಡ ಹುಡುಕಾಟ ನಡೆಸ್ತಾ ಇದ್ರು. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಿಸಿದ್ರು, ಆದ್ರೆ ಆತ ಪತ್ತೆಯಾಗಿಲ್ಲ. ಕೊನೆಗೆ ಪತ್ತೆಯಾಗಿರೋದು ಇದೇ ಚೇಂಬರ್ನಲ್ಲಿ. ಆ ಚೇಂಬರ್ಗೆ ಯಾವುದೇ ರೀತಿಯ ಮುಚ್ಚಳಾಗ್ಲಿ, ಹೊದಿಕೆ ಆಗ್ಲಿ ಏನು ಕೂಡ ಮಾಡಿರಲ್ಲ. ಈ ಬೇಜವಾಬ್ದಾರಿ BWSSB ದಲ್ದೆ ಮತ್ತಾರ್ದು ಕೂಡ ಅಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಜೊತೆಗೆ ಅಲ್ಲಿ ಯಾವುದೇ ಬೀದಿ ದೀಪದ ವ್ಯವಸ್ಥೆಗಳಾಗ್ಲಿ ಏನೂ ಇರಲಿಲ್ಲ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಯ್ಯೋ 5 ದಿನ ಆಯ್ತು ಸರ್. 5 ದಿನದಿಂದನೂ ಹಸಿ ಹುಡುಕಿಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದಾರೆ, ಒಬ್ರು ಒಂದ್ ಮಾಹಿತಿ ಕೊಡ್ಲಿಲ್ಲ. ನಿದ್ದೆ ಮಾಡಿಲ್ಲ ಕಡೆಯ, ಹೊಟ್ಟಿಂದ ಎಣ್ಣೆ ತಿಂದಿಲ್ಲ. ಎಣೆವಾಗ ಸಿಕ್ತಲ್ಲ, ಎಣವಾಗ ಸಿಕ್ಕೋದಲ್ಲ ಇವತ್ತಿಗೆ. ಜಲಮಂಡಳಿಯ ನಿರ್ಲಕ್ಷ್ಯದಿಂದ ಬಾಲಕ ಬಲಿಯಾಗಿದ್ದಾನೆ. ಇದಕ್ಕೆ ನೇರ ಹೊಣೆ ಜಲಮಂಡಳಿಯ ಹೊರತು ಬೇರೆ ಯಾರು ಕೂಡ ಅಲ್ಲ. ಈಗಾಗಲೇ ಈಗ ಚೇಂಬರ್ ಅನ್ನ ಮಾಡಿದ್ರು, ಆ ಚೇಂಬರ್ ಅನ್ನ ಮುಚ್ಚಿರಲಿಲ್ಲ ಅನ್ನುವಂಥ ವಿಚಾರ. ಆದರೆ ಮುಚ್ಚಿದ್ದಿದ್ರೆ ಬಹುಶಃ ಈ ದುರಂತ ನಡೀತಾ ಇರಲಿಲ್ಲ. ಜಲಮಂಡಳಿಯ ಎಡವಟ್ಟಿಗೆ ಬಾಲಕ ಬಲಿಯಾಗಿದ್ದಾನೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಚೇಂಬರ್ ಮಾಡಿದ್ರು, ಇವತ್ತು ನಿನ್ನೆ ಮಾಡಿರುವಂಥ ಚೇಂಬರ್ ಅಲ್ಲ, ಬಹಳ ದಿನಗಳಾಯ್ತು ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ ಪ್ರೀತಮ್ ಮನೆಯಲ್ಲಿದ್ದ 3 ದಿನದ ಹಿಂದೆ ಇದೇ ಚೇಂಬರ್ ಪಕ್ಕದಲ್ಲಿ ಹೋಗಿದ್ದಾನೆ. ಅದ್ಯಾವ ಗಳಿಗೆಯಲ್ಲಿ ಬಿದ್ನೋ ಗೊತ್ತಿಲ್ಲ, ಅದೇನಾಯ್ತೋ ಗೊತ್ತಿಲ್ಲ. ಆದ್ರೆ 3 ದಿನದ ನಂತರದಲ್ಲಿ ಶವವಾಗಿ ಪತ್ತೆಯಾಗಿರೋದು. ಒಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆಯಲ್ಲಿ ಈ ಸಾವಿಗೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ, ನೋವು ಎಲ್ಲವೂ ಕೂಡ ಕಾಡ್ತಾ ಇದೆ. ಬಾಳಿ ಬದುಕಬೇಕಾಗಿದ್ದಂತ ಜೀವ ಬಲಿಯಾಯ್ತಲ್ಲ, ಯಾರ್ದೋ ತಪ್ಪಿಗೆ, ಯಾರ್ದೋ ನಿರ್ಲಕ್ಷ್ಯಕ್ಕೆ, ಸಣ್ಣ ಮಗು ಬಲಿಯಾಯ್ತಲ್ಲ ಅನ್ನುವಂತ ಪ್ರಶ್ನೆಗಳೀಗ ಕಾಡ್ತಾ ಇರೋದು. 3 ದಿನಗಳ ಹಿಂದೆ ಆತ ಹೋಗಿದ್ದ, ಆ ನಂತರದಲ್ಲಿ ಪತ್ತೆಯಾಗಿರ್ಲಿಲ್ಲ, ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ಮನೆಯವರು ಕೂಡ ಹುಡುಕಾಟ ನಡೆಸ್ತಾ ಇದ್ರು. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಿಸಿದ್ರು, ಆದ್ರೆ ಆತ ಪತ್ತೆಯಾಗಿಲ್ಲ. ಕೊನೆಗೆ ಪತ್ತೆಯಾಗಿರೋದು ಇದೇ ಚೇಂಬರ್ನಲ್ಲಿ. ಆ ಚೇಂಬರ್ಗೆ ಯಾವುದೇ ರೀತಿಯ ಮುಚ್ಚಳಾಗ್ಲಿ, ಹೊದಿಕೆ ಆಗ್ಲಿ ಏನು ಕೂಡ ಮಾಡಿರಲ್ಲ. ಈ ಬೇಜವಾಬ್ದಾರಿ BWSSB ದಲ್ದೆ ಮತ್ತಾರ್ದು ಕೂಡ ಅಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಜೊತೆಗೆ ಅಲ್ಲಿ ಯಾವುದೇ ಬೀದಿ ದೀಪದ ವ್ಯವಸ್ಥೆಗಳಾಗ್ಲಿ ಏನೂ ಇರಲಿಲ್ಲ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಯ್ಯೋ 5 ದಿನ ಆಯ್ತು ಸರ್. 5 ದಿನದಿಂದನೂ ಹಸಿ ಹುಡುಕಿಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದಾರೆ, ಒಬ್ರು ಒಂದ್ ಮಾಹಿತಿ ಕೊಡ್ಲಿಲ್ಲ. ನಿದ್ದೆ ಮಾಡಿಲ್ಲ ಕಡೆಯ, ಹೊಟ್ಟಿಂದ ಎಣ್ಣೆ ತಿಂದಿಲ್ಲ. ಎಣೆವಾಗ ಸಿಕ್ತಲ್ಲ, ಎಣವಾಗ ಸಿಕ್ಕೋದಲ್ಲ ಇವತ್ತಿಗೆ.